ಹೈಕಮಾಂಡ್ ವಾರ್ನಿಂಗ್ ಕೊಟ್ಟ ಬಳಿಕನೂ ಕೂಡ ಬದಲಾವಣೆಯ ಚರ್ಚೆ, ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ನಿಲ್ತಾ ಇಲ್ಲ. ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಯತೀಂದ್ರ ಅವರ ಹೇಳಿಕೆಯ ಬಗ್ಗೆ ವರಿಷ್ಠರಿಗೆ ಮಾಹಿತಿ ಕೂಡ ಹೋಗಿದೆ. ಸತೀಶ್ ಜಾರಕಿಹೊಳಿ ಸಿಎಂ ಎಂಬ ಹೇಳಿಕೆ, ಮುಂದೆ ಅಹಿಂದ ಸಿದ್ಧಾಂತವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿ ಅಂತ ಹೇಳಿದ್ದಾರಲ್ಲ, ಇದು ಇಂಡೈರೆಕ್ಟಾಗಿ ಸಿ ಎಂ ಅಂತಲೇ ಬಿಂಬಿತವಾಗ್ತಿರೋದು. ಆ ಹೇಳಿಕೆಯ ಬಗ್ಗೆ KPCCಯಿಂದಾನೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗೆ ಮಾಹಿತಿ ಹೋಗಿದೆ. ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಮಾಹಿತಿ ಹೋಗಿದೆ ಯತೀಂದ್ರ ವಿರುದ್ಧವಾಗಿ. ಹಾಗಾಗಿ ಹೈಕಮಾಂಡ್ ಕ್ರಮಕ್ಕೆ ಮುಂದಾಗುತ್ತಾ, ಯತೀಂದ್ರ ಅವರಿಗೆ ನೋಟಿಸನ್ನು ಕೊಡ್ತಾ ಹೈಕಮಾಂಡ್, ಕಾಂಗ್ರೆಸ್ ಶಿಸ್ತು ಸಮಿತಿ ಕೆಲಸ ಮಾಡುತ್ತಾ ಇಲ್ಲಿ ಅಂತ ಹೇಳಿ ಇದೀಗ ಪ್ರಶ್ನೆ ಎದುರಾಗಿದೆ. ಕ್ರಮ ಕೈಗೊಳ್ಳುವ ಬಗ್ಗೆ ಪರೋಕ್ಷ ಸುಳಿವನ್ನು ಕೊಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು. ನಾನೀಗೇನು ಮಾತನಾಡಲ್ಲ, ಎಲ್ಲಿ ಮಾತಾಡಬೇಕೋ, ಯಾರ ಹತ್ತಿರ ಮಾತಾಡಬೇಕೋ, ಯಾವಾಗ ಮಾತಾಡಬೇಕೋ ನಾನು ಮಾತಾಡ್ತೀನಿ ಅಂತ ಹೇಳಿ DCM DK ಶಿವಕುಮಾರ್ ಬೆಂಗಳೂರಲ್ಲಿ ಹೇಳಿದ್ದಾರೆ. ನೋಟಿಸ್ ಜಾರಿ ಮಾಡ್ತಿಲ್ಲ ಸರ್ ಪಕ್ಷದ ವತಿಯಿಂದ. ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತಿಲ್ಲ ಸರ್ ಪಕ್ಷದ ವತಿಯಿಂದ. ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತಿಲ್ಲ ಸರ್ ಪಕ್ಷದ ವತಿಯಿಂದ.